ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ತಿರುಗಿ ಮತ್ತೆ ನಾವು ಒಂದು ಚಿಕ್ಕ ಹಿಂಡಾಗಿ ಅನೇಕ ಮನಸ್ಸುಳ್ಳವರಾಗಿ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತಹ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಯೋಬನು ತನ್ನ ಮಕ್ಕಳ ವಿಚಾರದಲ್ಲಿ ಒಂದು ಕಾರ್ಯವನ್ನು ತಂದೆಯ ಜವಾಬ್ದಾರಿಯನ್ನು ಮಾಡುತ್ತಿದ್ದಂತೆ. ಏನಂತ ನೋಡುವಾಗ ಪ್ರತಿದಿನವೂ ಕೂಡ ಅವರನ್ನ ಹರಿಕೆ ಮಾಡಿಸಿ ಯಜ್ಞವನ್ನ ಸಮರ್ಪಿಸ್ತಾ ಇದ್ದಂತೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಒಂದು ಫಂಕ್ಷನ್ ಅಲ್ಲಿ ನಡೀತಾ ಇತ್ತು. ಅಂದ್ರೆ ಒಬ್ಬರ ಮನೇಲಿ ನಡೆಯುತ್ತೆ. ಆದ್ರೆ ತಪ್ಪಿ ಏನಾದ್ರೂ ಒಂದು ಪಾಪ ನಡೆಯುತ್ತೆ, ಮನಸ್ಸಲ್ಲೋ ಅಥವಾ ಬಾಯಲ್ಲೋ ಕ್ರಿಯೆಯಲ್ಲೋ ಪಾಪ ನಡೆದಿರುತ್ತೆ. ಅದಕ್ಕೋಸ್ಕರವಾಗಿ ಯೋಬ ಏನ್ ಮಾಡ್ತಿದ್ದ, ತನ್ನ ಮಕ್ಕಳ ಎಲ್ಲರನ್ನ ಸೇರಿಸಿ ಯಜ್ಞವನ್ನ ಸಮರ್ಪಿಸ್ತಾ ಇದೆ. ಯಾಕೆಂದ್ರೆ ನನ್ನ ಮಕ್ಕಳ ಮೇಲೆ ಯಾವ ದೈವ ಕೋಪವು ಯಾವುದೇ ರೀತಿಯ ತಪ್ಪುಗಳ ನಿಮಿತ್ತವಾಗಿ ಅವರ ಮೇಲೆ ಆತ್ಮಕ್ಕೆ ನಾಶನವಾಗಲಿ, ಶಾರೀರಕ್ಕೆ ನಾಶನವಾಗಲಿ, ಶರೀರದ ಮೇಲೆ ಸೈತಾನನ ಕಾರ್ಯಗಳಾಗಲಿ ಆಗದೇ ಇರಲಿ ಅನ್ನೋದನ್ನ ನೆನೆಸಿಕೊಂಡು ಆತನ ಆ ಕಾರ್ಯವನ್ನ ಮಾಡುತ್ತೆ. ಆದರೂ ಕೂಡ ಸೈತಾನನು ಯಾವ ರೀತಿ ಅವನ ಮೇಲೆ ಕಣ್ಣಿಟ್ಟಿದ್ದ ಅನ್ನೋದನ್ನ ನಾವು ಗಮನಿಸಬೇಕಾದ ವಿಚಾರ. ಯಾಕಂದ್ರೆ ನಾವು ಹೇಳೋದು ಎಲ್ಲ ಕಾಲವು ಎಲ್ಲ ವೇಳೆಯಲ್ಲೂ ನಾವು ಆತನನ್ನು ಸ್ತುತಿಸಿ. ಹಲ್ಲೆಲೂಯಾ. ಅದು ಸಾಮಾನ್ಯವಾದ 2 ಲೈನಲ್ಲಿ ನಾವು ಹಾಡುಬಿಡ್ತೇವೆ, ಆದ್ರೆ ಅದು ಸಾಮಾನ್ಯವಾದ ವಿಚಾರವಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲಾ ಕ್ಷಣದಲ್ಲೂ, ಎಲ್ಲಾ ಸಮಯದಲ್ಲೂ, ಎಲ್ಲಾ ಪರಿಸ್ಥಿತಿಯಲ್ಲೂ, ಎಲ್ಲಾ ಸಂದರ್ಭದಲ್ಲೂ ಕೆಲವರು ಸಂತೋಷದ ಸಮಯದಲ್ಲಿ ಅವರಿಗೆ ಆರಾಧನೆ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಸಂತೋಷದಲ್ಲಿ ಅವರಿಗೆ ತೇಲಾಡ್ತಾ ಇರ್ತಾರೆ. ಅಥವಾ ಕೆಲವರಿಗೆ ದುಃಖದ ಸಮಯದಲ್ಲಿ ಆರಾಧನೆ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ದುಃಖ ಅವರಿಗೆ ಅಷ್ಟು ನೋವು ಬಾಧೆ ಇರುತ್ತೆ. ರೋಗದ ಸಮಯದಲ್ಲಿ ಕೆಲವು ಸಮಯದಲ್ಲಿ ಆರಾಧನೆ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ಭಕ್ತನೇ ಹೇಳ್ತಾರೆ, ನನ್ನ ಎಲ್ಲಾ ಕಾಲದಲ್ಲೂ ಎಲ್ಲಾ ವೇಳೆಯಲ್ಲೂ ನಾನು ಸ್ತುತಿಸುವವನಾಗಿದ್ದೇನೆ ಅನ್ನೋದನ್ನ ಹೇಳಿದ. ಅದೇ ಈ ರೀತಿಯ ಸ್ತುತಿಯನ್ನೇ ಕರ್ತನು ಬಯಸುವವನಾಗಿದ್ದೇನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಾವು ಕೂಡ ಒಂದು ಗ್ರ್ಯಾಂಡ್ ಸಕ್ಸಸ್ ಅನ್ನ ಆದ ನಂತರ ಕರ್ತನ ಸನ್ನಿಧಾನದಲ್ಲಿ ಬಂದು ನಿನ್ನೆ ದಿವಸ ನಡೆಸಬೇಕಿತ್ತು. ಆದ್ರೆ ನಿನ್ನೆ ಒಂದು ದಿವಸ ಒಂದು ರೆಸ್ಟ್ ಕೊಡೋಣ ಅಂತ ಅನ್ಕೊಂಡು ನಾವು ಕೂಡ ಒಂದು ರೆಸ್ಟ್ ಪಡೆಯೋಣ. ಒಂದು ಎಲ್ಲ ದೇಹದಲ್ಲಿರುವಂತ ಎಲ್ಲ ಕ್ಷೀಣ, ಯಾಕಂದ್ರೆ ನಾವು ಕೆಲಸದಲ್ಲಿ ಬ್ಯುಸಿ ಆಗಿರುವಾಗ ನಮಗೆ ಸುಸ್ತಾಗಿದೆ ಅಂತ ಅನ್ಸಲ್ಲ. ಕೆಲಸದಿಂದ ಎಲ್ಲ ಜವಾಬ್ದಾರಿಯನ್ನು ಮುಗಿಸಿ ಬಂದು ಕೂತಾಗ್ಲೇ ನಮ್ಗೆ ಅಲ್ಲಿಂದಲೇ ಸುಸ್ತು ಪ್ರಾರಂಭವಾಗೋದು. ಅದಕ್ಕೋಸ್ಕರವಾಗಿ ದೇವರ ಕೃಪೆಯಿಂದ ಯಾರಿಗೂ ಯಾವ ಆರೋಗ್ಯದ ತೊಂದರೆ ಆಗದೆ ದೇವರು ಆ ಒಂದು ಸುವಾರ್ಥ ಮಹೋತ್ಸವವನ್ನ ನಾವು ವಿಜೃಂಭಣೆಯಿಂದ ನಮ್ಮ ಆಲೋಚನೆ ಪ್ರಕಾರವಾಗಿ ಎಲ್ಲವೂ ಕೂಡ ಪ್ಲಾನ್ ಪ್ರಕಾರವಾಗಿ ಎಲ್ಲವೂ ನಡೆದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಎಲ್ಲವನ್ನ ಮಾಡಿದ್ದಾನೆ, ಕರ್ತನು ಮಹಿಮೆ ಹೊಂದುವುದಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ ಕೆಲವು ಮುಂಜಾವಿನ ಪ್ರಾರ್ಥನೆಯಲ್ಲಿ ನಾವು ಧ್ಯಾನ ಮಾಡುವಂತ ವಿಚಾರ ನಾವು ತೆಗೆದು ಶೂನೇಮಿಯ ಸ್ತ್ರೀಯ ಬಗ್ಗೆ ನಾವು ಧ್ಯಾನ ಮಾಡ್ತೇವೆ. ಆಕೆ ಜೀವಿತದಲ್ಲಿ ಯಾವ ರೀತಿಯಲ್ಲಿ ದೇವರು ಅದ್ಭುತಗಳನ್ನ ಮಾಡಿದ್ರು, ಕೆಲವು ಘಟನೆಗಳು ನಡೆಯುವುದಕ್ಕೆ ತಡೆನ ಒಡ್ಡಿ ಆಕೆ ಜೀವಿತದಲ್ಲಿ ಕಾರ್ಯವನ್ನ ಮಾಡಿದ್ರು. ಆಕೆ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನು ಮಾಡೋದ್ರಿಂದ ಧ್ಯಾನ ಮಾಡಿದ್ವಿ. ಆಕೆ ಜೀವಿತದಲ್ಲಿ ಮೊದಲನೇ ಕಾರ್ಯ ನಡೆಯುವುದು ಅದು ನಮ್ಮ ಜೀವಿತಕ್ಕೂ ಕೂಡ ಅಪ್ಲೈ ಆಗುವಂಥದ್ದು. ಏನಂತ ನೋಡುವಾಗ ನಮ್ಮ ಜೀವಿತದಲ್ಲಿ ಬರುವ ಬರುಡಾದ ಕ್ಷೇತ್ರದಲ್ಲಿ ದೇವರು ಫಲವನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ಫಲವನ್ನ ಕೊಡುತ್ತಾನೆ. ಯಾವುದು ಬರುಡಾಗಿರುತ್ತೋ ಅಂದ್ರೆ ಅಲ್ಲಿ ಏನೂ ಆಶೀರ್ವಾದ ಬರೋದಕ್ಕೆ ಸಾಧ್ಯವಿಲ್ಲ, ಏನೂ ಕೆಲಸ ನಡೆಯೋದಕ್ಕೆ ಸಾಧ್ಯವಿಲ್ಲ, ಯಾವ ಬೆಳೆನೂ ಬೆಳೆಯೋದಕ್ಕೆ ಸಾಧ್ಯವಿಲ್ಲ. ಅಂತ ಜಾಗದಲ್ಲಿ ಕರ್ತನು ಅಲ್ಲಿ ಫಲವನ್ನ ಕೊಡಲು ಶಕ್ತನಾಗಿದ್ದಾನೆ. ಅಲ್ಲಿ ನೋಡುವಾಗ ಶೂನ್ಯಮಯ ಸ್ತ್ರೀಯ ಜೀವಿತದಲ್ಲಿ ಅದೇ ಆಗಿ ಆಕೆಗೆ ಎಲ್ಲ ಇದ್ರೂ ಕೂಡ ನನಗೊಂದು ಸಂತಾನ ಇಲ್ಲಲ್ಲ ಅಂತ ಅನ್ಕೊಂಡು ಕೊರಗು ಆಕೆಗಿತ್ತು. ಆಕೆ ಅದನ್ನು ಮರೆತು ಕೂದಲು, ಆದ್ರೆ ದೇವರು ಅದನ್ನ ಮರೀಲಿಲ್ಲ. ಆಕೆ ಬರುಡಾ ಕ್ಷೇತ್ರದಲ್ಲಿ ದೇವರು ಫಲವನ್ನು ಕೊಟ್ಟರೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇರೋದು ಎಲ್ಲ ಬರಡಾದ ಸ್ಥಳದಲ್ಲಿ ಕರ್ತನ ಫಲವನ್ನ ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ಅಪಘಾತದ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಬರುವ ಎಲ್ಲಾ ಅವಘಡದಿಂದ ದೇವರು ಕಾಪಾಡುತ್ತಾನೆ. ಕೆಲವು ವಿಚಾರಗಳು, ಕೆಲವು ನಮಗೆ ಅವಘಡಗಳು ಬರುತ್ತವೆ ಅಂತ ಅನ್ಕೊಂಡು ಗೊತ್ತಾಗುತ್ತೆ, ಅದಕ್ಕೆ ನಾವು ಸರಿಯಾದ ಪ್ರಿಕಾಷನ್ಸ್ ಅನ್ನ ತಗೊಂಡಿರ್ತೀವೋ ಈ ರೀತಿಯಲ್ಲಿ ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡಬೇಕು. ಕೆಲವು ಏನಂತಂದ್ರೆ ನಮಗೆ ಬರೋದು ಗೊತ್ತಾಗಲ್ಲ, ಆದ್ರೆ ಬಂದ್ರು ಕೂಡ ನಾವು ಅದನ್ನ ನಿಭಾಯಿಸ್ತೇವೆ. ಆದ್ರೆ ಕೆಲವು ಸಮಸ್ಯೆಗಳಿದಾವೆ, ಅದು ಬಂದ ನಂತರ ನಮಗೆ ಅದನ್ನ ನಿಭಾಯಿಸೋದಕ್ಕೆ ಆಗೋದಿಲ್ಲ. ನಾವು ಯಾರ ಮೊರೆ ಹೋಗ್ಬೇಕು? ದೇವರು ಮಾತ್ರವೇ
ಆ ಸಮಸ್ಯೆಯನ್ನ ಬಿಡುಗಡೆಗೊಳಿಸಬೇಕು ಎನ್ನುವಂತ ಕಾರ್ಯಗಳಿರುವಾಗ ದೇವರು ಅದರಿಂದ ನಮ್ಮನ್ನ ಬಿಡಿಸುವಾತನಾಗಿದೆ. ಹಲ್ಲೆಲೂಯ. ಯಾಕಂದ್ರೆ ಕರ್ತನ ವಾಗ್ದಾನವನ್ನ ಈ ವರ್ಷ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ನಾವು ಕರ್ತನ ಅತ್ಯಧಿಕವಾದ ಶಕ್ತಿಯನ್ನ ನಾವು ಆಶ್ರಯಿಸಿಕೊಳ್ಳಬೇಕು. ಹಲ್ಲೆಲೂಯ. ಯಾವಾಗ ನಾವು ಆಶ್ರಯಿಸಿಕೊಳ್ಳುತ್ತೇವೋ ಕರ್ತನು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡುವಾತನಾಗಿದ್ದಾನೆ. ಇವತ್ತಿನ ದಿವಸ ಮೂರನೇದಾಗಿ ನಾವು ಕಲಿಲಿಕ್ಕೆ ಹೋಗ್ತಾ ಇದ್ದೇವೆ. ಮೂರನೇ ಏನಂತಂದ್ರೆ ನಾವು ಆ ಶೂನೇಮಿಯಳ ಜೀವಿತದಲ್ಲಿ ನೋಡುವಾಗ ಆಕೆ ಒಂದು ಸಮಸ್ಯೆ ಏನಿತ್ತು, ಮಗು ಬೇಕಿತ್ತು, ಸಂತಾನ ಬೇಕಿತ್ತು, ಮಗು. ಎರಡನೇದು ಸಮಸ್ಯೆ ಏನು ಆಕೆ ಜೀವಿತದಲ್ಲಿ ಬಂತು, ಮಗು ಎತ್ತರಕ್ಕೆ ಬೆಳೆದಿದೆ, ಈಗ ಸತ್ತೋಗುವಂತ ಪರಿಸ್ಥಿತಿ ಬಂದಿದೆ, ದೇವರು ಅದನ್ನ ಬದುಕಿಸಿಕೊಟ್ಟು. ಮೂರನೇದಾಗಿ ಒಂದು ಸಮಸ್ಯೆ ಬರ್ತದೆ. ನಾವು ವಾಕ್ಯಕ್ಕೆ ಹೋಗೋಣ. ಎರಡನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿಕೊಳ್ಳೋಣ. ಎರಡನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಗಮನಿಸೋಣ. ಎಲೀಷನು ತಾನು ಬದುಕಿಸಿದ ಹುಡುಗನ ತಾಯಿಗೆ, ಯೆಹೋವನು ಈ ದೇಶಕ್ಕೆ 7 ವರ್ಷಗಳ ಬರವನ್ನು ಕಳುಹಿಸದಿಕ್ಕಿರುತ್ತಾನೆ, ಆದುದರಿಂದ ನೀನು ನಿನ್ನ ಮನೆಯವರೊಡನೆ ಯಾವುದಾದರೊಂದು ಪರದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು ಎಂದು ಹೇಳಿದನು. ಹಲ್ಲೆಲೂಯ. ಎಂತ ಒಂದು ಪರಿಸ್ಥಿತಿ ನೋಡ್ರಿ. ಏನಲ್ಲಿ ಈ ಒಂದು ಪ್ಲೇಸ್ಗೆ, ಈ ಒಂದು ಸ್ಥಳಕ್ಕೆ ಬರ್ಲಿಕ್ಕಿದೆ, ನೀನು ಮನೆಯನ್ನೆಲ್ಲ ಪ್ಯಾಕ್ ಮಾಡಿ ನೀನು ಬೇರೆ ದೇಶಕ್ಕೆ ಹೋಗ್ಬೇಕು. ಈಗಲೇ ನಮ್ಗೆ ಏನಾದ್ರೂ ಒಂದು ವೇಳೆ ಆ ರೀತಿಯ ಒಂದು ಬಂದ್ರೆ, ಸ್ವಂತ ಮನೆಯನ್ನು ನಾವು ಮಾಡ್ಕೊಂಡಿದ್ರೆ, ಈ ಸ್ವಂತ ಮನೆಯಲ್ಲಿ ನೀನು ಇರಬೇಡ, ಬರ್ಲಿಕ್ಕಿದೆ, ಎಲ್ಲರೂ ಕೂಡ ಆಹಾರ ನೀರು ಎಲ್ಲಾ ವಿಚಾರದಲ್ಲಿ ಕೊರತೆ ಬರ್ಲಿಕ್ಕಿದೆ, ಯಾರಿಗೂ ಏನು ಸಿಗೋದಿಲ್ಲ. ಆದ್ರೆ ದೇವರು ನಿನ್ನ ಮೇಲೆ ಕರುಣೆ ಇಟ್ಟು ನಿನ್ನನ್ನ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಿದೆ. ಅದು ದೇಶ ಪಕ್ಕದ ಜಿಲ್ಲೆಗೆ ಹೋಗು ಅಂತ ಹೇಳ್ತಾ ಇಲ್ಲ, ಪಕ್ಕದ ಊರಿಗೆ ಹೋಗು ಅಂತ ಹೇಳ್ತಾ ಇಲ್ಲ, ನೀನು ಪರದೇಶಕ್ಕೆ ಹೋಗು ಅನ್ನೋದನ್ನ ಅಲ್ಲಿ ಹೇಳ್ತಿರೋದನ್ನ ನಾವು ಗಮನಿಸ್ತೀವಿ. ಅಂದ್ರೆ ಎಲ್ಲಾ ಗಂಟು ಮೂಟೆ ಕಟ್ಟಿಕೊಂಡು ಹೋಗೋದು. ಈಗ ನೋಡ್ರಿ, ಗಾಜಾ ಪಟ್ಟಿಯಲ್ಲಿ ಅಲ್ಲಿ ಏನ್ ಹೇಳ್ತಾ ಇದಾರೆ, ವೆಕೇಟ್ ಮಾಡಿ ಅಂತ ಅಂದ್ಕೊಂಡು ಏನ್ ಹೇಳ್ತಿದ್ದಾರೆ, ನೀವು ಐಗುಪ್ತ ದೇಶಕ್ಕಾದ್ರೂ ಹೋಗಿ, ಅಥವಾ ಮೇಲೆ ಇರುವಂತ ಲೆಬನಾನ್ಗಾದ್ರೂ ಹೋಗಿ, ಅಥವಾ ನೀವು ಹಿಂದೆ ಇರುವಂತ ಯೋರ್ದಾನ್ ದೇಶಕ್ಕಾದ್ರೂ ಹೋಗಿ, ಎಲ್ಲಾದ್ರೂ ಹೋಗಿ ನೀವು ಇಲ್ಲಿ ಇರಬೇಡಿ. ನೀವು ದೇವರನ್ನ, ಸರ್ವಶಕ್ತನಾದ ದೇವರನ್ನ, ಯೆಹೋವನನ್ನ ದೇವರಾಗಿ ಸ್ವೀಕರಿಸಬೇಕು. ಇಲ್ಲ ಅಂತಂದ್ರೆ ನೀವು ಇಲ್ಲಿ ಇರಬಾರ್ದು ಅಂತ ಅನ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಅವ್ರು ಬಾಂಬ್ ಬೀಳ್ತಾ ಇದೆ ಅಂತ ಅನ್ಕೊಂಡು ಹೋಗ್ತಾ ಇದೆ. ಅಂತ ಪರಿಸ್ಥಿತಿ ನಮಗೆ ಬಂದಾಗ ನಾವು ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯ. ಇಲ್ಲಿ ಶೂನೇಮಿಯ ಸ್ತ್ರೀ ಅತ್ತ ಇತ್ತ ಹಿಂದೆ ಮುಂದೆ ನೋಡದೆ ಆಕೆ ದೇವರ ಆಜ್ಞಾಪನೆ ಬಂದಾಗ ಗಂಟು ಮೂಟೆ ಕಟ್ಟುವುದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಇದು ಬಹಳ ಸುಲಭವಾದ ವಿಚಾರ ಅಲ್ಲ, ಬಹಳ ಸುಲಭವಾದ ವಿಚಾರ. ಆದ್ರೆ ದೇವರ ಕಾರ್ಯ ಏನಿದೆ, ಒಂದು ಕಡೆ ಆಕೆ ತನ್ನ ಎಲ್ಲ ಆಸ್ತಿ ಅಂತಸ್ತನ್ನ ಬಿಟ್ಟು ದೂರ ದೇಶಕ್ಕೆ ಹೋಗಬೇಕು. ಆದ್ರೆ ಅವಳು ಏನ್ ಇದು ಮಾಡ್ತಾ ಇದ್ರೆ, ಮುಂದೆ ಬರುವಂತ ನಿನಗೆ ಪ್ರಾಣಕ್ಕೆ ತೊಂದರೆ ಬರುವಂತ ಪರಿಸ್ಥಿತಿಯನ್ನ ನಾನು ನನ್ನ ಬಿಡುಗಡೆಗೊಳಿಸ್ತೇನೆ, ಮೊದಲೇ ನಿಮಗೆ ತಿಳಿಸ್ತಾ ಇದ್ದೇನೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು ಪ್ರಿಯರೇ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ದೇವರು ನಮಗೆ ಅನೇಕ ಬಾರಿ ನಮಗೆ ಬರುವಂತ ಗಂಡಾಂತರಗಳನ್ನ ಮೊದಲೇ ನಮಗೆ ತಿಳಿಸುವಾತನಾಗಿದ್ದಾರೆ. ಕೆಲವು ಬಾರಿ ನಮಗೆ ದರ್ಶನ ದೇವರು ಮೊದಲೇ ಕೊಟ್ಟಿರ್ತಾರೆ, ಆದ್ರೆ ಅದರ ಅರ್ಥವನ್ನ ತಿಳಿಯುವುದಕ್ಕೆ ವಿವೇಚನೆ ನಮಗೆ ನಾವು ಸುಮ್ಮನೆ ಬಿದ್ದಿದೆ ಅಂತ ಅನ್ಕೊಂಡಿದ್ದೇವೆ. ಆದ್ರೆ ನಾವು ಸುಮ್ಮನೆ ಬಿದ್ದಿದೆ ಅಂತ ಅಂದುಕೊಳ್ಳದೆ ಅದನ್ನ ನಾವು ದೇವರ ಒಂದು ನಮ್ಮ ಕಾಪಾಡುವಂತ ಹಸ್ತ ನಮಗೆ ಒಂದು ಆ ದರ್ಶನದ ಮುಖಾಂತರ ತಿಳಿಸಿದೆ ಅಂತ ನಾವು ಅದನ್ನ ಅರ್ಥ ಮಾಡಿಕೊಳ್ಳುವುದಾದ್ರೆ, ಅಥವಾ ಅರ್ಥವಾಗುವಂತ ಅಭಿಷಕ್ತರ ಬಳಿ ಅದನ್ನು ಹಂಚಿ ಅರ್ಥವನ್ನ ತಿಳಿದುಕೊಳ್ಳುವುದಾದ್ರೆ, ಕರ್ತನು ಮೊದಲೇ ನಮ್ಮನ್ನ ಕಾಪಾಡುವಾತನಾಗಿದೆ. ಹಲ್ಲೆಲೂಯ. ಯಾಕಂತಂದ್ರೆ ಆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಲ್ಲಿ ಗಮನಿಸ್ತೇವೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನ, ನೀನು ನನ್ನ ಸಾರಾ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹಲ್ಲೆಲೂಯ. ನಿನಗೆ ಈ ಲೋಕಕ್ಕೆ ಬರುವಂತ ಸಮಸ್ಯೆಯಿಂದ ನಿನ್ನನ್ನು ನಾನು ತಪ್ಪಿಸಿ ಕಾಪಾಡುತ್ತೇನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತು ಪ್ರಿಯರೇ? ಕೊರೋನಾ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತು? ನಾವು ಆ ಭಯಭೀತರಾಗಿ ಪ್ರಾರಂಭದಲ್ಲಿ ಉಂಟಾಗಿತ್ತು ಭಯ ಭೀತಿ, ಆದ್ರೆ ಕೊನೆಗೆ ದೇವರ ವಚನವೇ ನಮ್ಮಲ್ಲಿ ಧೈರ್ಯವನ್ನು ತುಂಬಿದ್ದೇನೆ. ಹಲ್ಲೆಲೂಯ. ಆವಾಗ ಎಲ್ಲರಿಗೂ ಗೊತ್ತಿತ್ತು ಪ್ರಾರ್ಥನೆಯ ಬೆಲೆ ಏನು, ಆವಾಗ ಎಲ್ಲರಿಗೆ ಗೊತ್ತಾಯ್ತು ಸಭೆಯ ಬೆಲೆ ಏನು,
ಆವಾಗ ಎಲ್ಲರಿಗೂ ಗೊತ್ತಾಯ್ತು ಸತ್ಯ ವೇದದ ಬೆಲೆ ಏನು, ಆವಾಗ ಎಲ್ಲರಿಗೆ ಗೊತ್ತಾಯ್ತು ದೇವರು ಯೇಸು ಕ್ರಿಸ್ತನ ಬೆಲೆ ಏನು ಎಲ್ಲರಿಗೂ ಗೊತ್ತಾಯ್ತು. ಹಲ್ಲೆಲೂಯಾ. ಕೇವಲ ವಿಶ್ವಾಸಿಗಳಿಗೆ ಮಾತ್ರ ಅಲ್ಲ, ಅನ್ಯ ಜನಗಳು ಕೂಡ ಫೋನ್ ಮಾಡಿ ಪ್ರಾರ್ಥನೆ ಮಾಡುವಂತ ಪರಿಸ್ಥಿತಿ ಆ ದಿನಮಾನಗಳಲ್ಲಿ ಎದುರಾಯಿತು. ಹಲ್ಲೆಲೂಯಾ. ಯಾಕಂದ್ರೆ ಯಾವುದೇ ಸ್ಥಳಗಳು, ಯಾವುದೇ ಗೋಪುರಗಳು ಅವರನ್ನ ಬನ್ರಿ ನಾವು ನಿಮಗೆ ಧೈರ್ಯವನ್ನು ತುಂಬುತ್ತೀವಿ ಅಂತ ಯಾರು ಹೇಳಿಲ್ಲ. ಎಲ್ಲವೂ ಕೂಡ ಮುಚ್ಚಿ ಸುಮ್ಮನೆ ಕೂತಿದ್ದವೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆದ್ರೆ ಸಭೆ ಮಾತ್ರವೇ ಆನ್ಲೈನ್ ಗಳಲ್ಲಿ ನೋಡುವಾಗ ಆ ಸಮಯದಲ್ಲಿ ನೀವು ಫೇಸ್ಬುಕ್ ಮತ್ತೆ ಝೂಮ್ ಅನ್ನ ಒಂದು ವೇಳೆ ಇಂಟರ್ನೆಟ್ ಅವರು ಸರ್ವೆ ಮಾಡೋದಾದ್ರೆ ಆ ಸಮಯದಲ್ಲಿ ಆಕ್ಟಿವ್ ಆಗಿದಂತಹ ಸೆಕ್ಟರ್ಗಳು ಒಂದೇ ನೋಡುವಾಗ ಕ್ರಿಶ್ಚಿಯನ್ ಚರ್ಚಸ್ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಬಿಲೀವರ್ಸ್ ಚರ್ಚಸ್ ಎಂದು ನಾವು ನೋಡ್ತೇವೆ. ಬೇರೆ ಕಮ್ಯುನಿಟಿ ಬಗ್ಗೆ, ಬೇರೆ ಪಂಗಡಗಳನ್ನು ಹೊಂದಿರುವಂತಹ ಕ್ರೈಸ್ತ ಕಮ್ಯುನಿಟಿಗಳು ಕೂಡ ಆ ಸಮಯದಲ್ಲಿ ಓಪನ್ ಆಗಿರಲಿಲ್ಲ. ಓಪನ್ ಆಗಿದ್ದಂತ ಒಂದೇ ಒಂದು ಚರ್ಚಸ್ ಎಂದು ನೋಡುವಾಗ ಅದು ಬಿಲೀವರ್ಸ್, ವಿಶ್ವಾಸಿಗಳ ಸಭೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆವಾಗ ಇಡೀ ವಿಶ್ವಕ್ಕೆ, ಇಡೀ ದೇಶಕ್ಕೆ ಈಗಲೂ ಕೂಡ ಅವರಿಗೆ ಗೊತ್ತಿದೆ ಒಂದು ಆಶ್ರಯಗಿರಿ ತಂದ್ಕೊಂಡು ಒಂದು ಇದೆ ಅಂದರೆ ನಮ್ಮ ಜಿಲ್ಲೆಯ ಒಳಗಡೆ, ನಮ್ಮ ರಾಜ್ಯದ ಒಳಗಡೆ, ನಮ್ಮ ದೇಶದ ಒಳಗಡೆ ಇರುವಂತಹ ಸಭೆಗಳು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಕೆ 2ನೇ ವಚನದಲ್ಲಿ ನೋಡೋಣ. ಆಕೆಯು ದೇವರ ಮನುಷ್ಯನ ಅಪ್ಪಣೆಯಂತೆ ತನ್ನ ಮನೆಯವರೊಡನೆ ಸ್ವದೇಶವನ್ನು ಬಿಟ್ಟು ಹೋಗಿ ಫಿಲಿಸ್ತೀಯರ ದೇಶದಲ್ಲಿ 7 ವರ್ಷ ವಾಸವಾಗಿದ್ದಳು. ಏನಾಯ್ತು? ಆಕ್ಚುಲ್ ಆಗಿ ಯಾರು ಫಿಲಿಸ್ತೀಯರು ಯಾರಾಗಿದ್ದಾರೆ? ಇಸ್ರೇಲರ ಶತ್ರುಗಳಾಗಿದ್ದಾರೆ. ಆದ್ರೆ ಅವಳಿಗೆ ಯಾವ ರೀತಿ ಪರಿಸ್ಥಿತಿ ಬಂದಂದ್ರೆ ಶತ್ರು ದೇಶದಲ್ಲಿ ಹೋಗಿ ಜೀವಿಸುವಂತ ಪರಿಸ್ಥಿತಿ ಎದುರಾಯ್ತು. 7 ವರ್ಷಗಳಾದ ನಂತರ ಆಕೆಯು ಅಲ್ಲಿಂದ 7 ವರ್ಷ ಬರ ಆಯ್ತು. 7 ವರ್ಷ ಮುಗಿದ ನಂತರ ಅಲ್ಲಿಂದ ಸ್ವದೇಶಕ್ಕೆ ಬಂದು ಪರಾಧೀನವಾಗಿದ್ದ ತನ್ನ ಹೊಲ ಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಹೋದಳು. ಇವಳು ಬರೋ ಅಷ್ಟರಲ್ಲಿ ಯಾರಿಗೆ ಅದು ಪರಾಧೀನ ಆಗಿದೆ, ಬೇರೆಯವರದನ್ನು ಆಳ್ತಾ ಇದ್ದಾರೆ, ಬೇರೆಯವರದನ್ನು ಅನುಭವಿಸ್ತಾ ಇದ್ದಾರೆ, ಬೇರೆಯವರಿಗೆ ಅದು ಸಿಕ್ಕಿದೆ, ಬೇರೆಯವರಿಗೆ ಅದು ವಶವಾಗಿದೆ ಅನ್ನೋದನ್ನ ನೋಡುವಾಗ ಆಕೆ ತನ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ಎಲ್ಲಿ ತರ್ತಾ ಇದ್ದಾಳೆ? ಅರಸನ ಬಳಿಗೆ ತರ್ತಾ ಇದ್ದಾಳೆ. ಆ ಸಮಯದಲ್ಲಿ ಅರಸನು ದೇವರ ಮನುಷ್ಯನ ಸೇವಕನಾದ ಕೇಜಿಗೆ ಎಲೀಷನು ಮಾಡಿದ ಎಲ್ಲಾ ಮಹತ್ಕಾರ್ಯಗಳನ್ನು ನನಗೆ ವಿವರಿಸು ಎಂದು ಆಜ್ಞಾಪಿಸಿದರು. ಏನ್ ನಡೀತಾ ಇದೆ? ಇವಳು ಬರೋದಕ್ಕೂ ಅಲ್ಲಿ ಎಲೀಷನ ಸೇವಕ ಗೇಜಿ ಬರೋದಕ್ಕೂ ಒಂದೇ ಸಮಯ ಆಗಿದೆ. ಅಲ್ಲಿ ಏನ್ ವಿವರಣೆ ಮಾಡ್ತಾ ಇದ್ದಾನೆ ಅರಸನಿಗೆ? ಹಿಂಗಿಂಗೆ ಎಲೀಷನ ಕಾಲದಲ್ಲಿ ಎಲೀಷನ ಈ ರೀತಿಯಲ್ಲಿ ಅದ್ಭುತ ಮಾಡ. ಯಾಕಂದ್ರೆ ಈ ಬರ ಬರುತ್ತೆ ಅಂತ ಅನ್ಕೊಂಡು ಇವಳಿಗೆ ಹೇಳಿದವನು ಎಲೀಷ ಹೋಗಿ ರಾಜನಿಗೆ ಹೇಳದ ಇರ್ತಾನ, ರಾಜನಿಗೆ ಖಂಡಿತ ಹೇಳಿದೆ. ಯಾಕೆಂದ್ರೆ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಅಂದಾಗ ಎಲೀಷನು ಮುಂದಾಗಿ ತಿಳಿಸಿದ ಈ 7 ವರ್ಷಗಳ ಬರ ಅದು ಹೇಳಿದಂತೆ ಅದರ ನಿಮಿತ್ತವಾಗಿ ರಾಜನು ಆಶ್ಚರ್ಯವಾಗಿ, ಅರಸನು ಆಶ್ಚರ್ಯವಾಗಿ ಆತನ ಸೇವಕರನ್ನ ಕರೆಸಿ, ಇದು ಎಲೀಷ ಅಂದ್ರೆ ಯಾರಪ್ಪ ಇವನು? ಎಲೀಷ ಅಂದ್ರೆ ಈ ರೀತಿಯಲ್ಲಿ ಆತನ ಮಾತು ಈ ರೀತಿಯಲ್ಲಿ ನೆರವೇರ್ತಲ್ಲ, 7 ವರ್ಷಗಳ ಕಾಲ ಬರುತ್ತೆ ಅಂತ ಅನ್ಕೊಂಡು ಹೇಳುತ್ತಲ್ಲ, ಅದು ನಮ್ಮ ದೇಶದಲ್ಲಿ ನಡೀತಲ್ಲ, ಈತನ ವಿಚಾರ ಏನು ಎಂದು ಕೇಳುತ್ತಾ ಇರುವಂತಹ ಸಂದರ್ಭದಲ್ಲಿ ಇವ್ರು ಏನ್ ಬರ್ತಾ ಇದ್ರೆ, ನಡ್ಕೊಂಡು ಬರ್ತಾ ಇದ್ರೆ, ತಾಯಿ ಮತ್ತು ಮಗ ಪರದೇಶದಿಂದ ತಮ್ಮ ದೇಶಕ್ಕೆ ಬರ್ತಾ ಇದ್ರೆ, ತಮ್ಮ ದೇಶದ ಆಸ್ತಿಯಲ್ಲಿ ಬೇರೆಯವರಿಗೆ ವಶವಾಗಿದೆಯಲ್ಲ, ಅರಸನೇ ನಮ್ಗೆ ಒದಗಿಸುವುದನ್ನು ಕೇಳಿಕೊಳ್ಳುತ್ತಾ ಬರುವಾಗ ಎಲೀಷನು ಸತ್ತ ಹುಡುಗನಿಗೆ ಜೀವದಾನ ಮಾಡಿದ ಸಂಗತಿಯನ್ನು ಗೇಜಿಯು ವಿವರಿಸುತ್ತಿರುವಾಗಲೇ ಜೀವದಾನ ಹೊಂದಿದ ಹುಡುಗನ ತಾಯಿಯು ತನ್ನ ಹೊಲೆ ಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಬಂದಳು. ಹಲ್ಲೆಲೂಯಾ. ಕರ್ತನ ಸಮಯವನ್ನ ಇಲ್ಲಿ ನೀವು ಗಮನಿಸಬೇಕು. ಹಲ್ಲೆಲೂಯಾ. ಯಾವಾಗ ಆ ಮ್ಯಾಟರ್ ಎಕ್ಸ್ಪ್ಲೈನ್ ಆಗ್ತಿದೆಯೋ, ವಿವರಣೆ ಆಗ್ತಾ ಇದೆಯೋ, ಸೇವಕರು ನನ್ನ ಯಜಮಾನನಾದ ಪ್ರವಾದಿಯಾದ ಎಲೀಷನಿಂದ ಈ ರೀತಿಯಲ್ಲಿ ದೇವರು ಕಾರ್ಯ ಮಾಡಿದ್ದಾನೆ ಅಂತ ಅನ್ಕೊಂಡು ವಿವರಿಸ್ತಿದ್ದನೋ, ಅದೇ ಸಮಯದಲ್ಲಿ ತಾಯಿ ಮಗ ಆ ರಾಜನ ಅರಸನ ಆಸ್ಥಾನಕ್ಕೆ ಎಂಟ್ರಿ ಕೊಡುವುದನ್ನು ನಾವು ಗಮನಿಸ್ತೇವೆ. ಹಲ್ಲೆಲೂಯಾ. ಇದು ದೇವರ ಸಮಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರವರನ್ನ ನಿರ್ಗತಿಕನಾಗಿ ಪರದೇಶಕ್ಕೆ ಕಳಿಸಿದರೂ ಕೂಡ ಮತ್ತೆ ತಿರುಗಿ ಬರುವಾಗ ಅವರು ಸ್ವಾಸ್ಥ್ಯವನ್ನು ಕೇಳುವಾಗ ಯಾರವರಿಗೆ ಕೊಡ್ತಾ ಇದ್ದಾರೆ? ದೇವರ ಹಸ್ತ ತಾನೇ ಕೊಡುವುದಕ್ಕೆ ಎಲ್ಲವನ್ನು ಸಿದ್ಧ ಮಾಡ್ತಿದೆ ಎಂದು ನಾವು ನೋಡ್ತಾ ಇದ್ದೇವೆ. ಕೂಡಲೇ ಗೇಜಿಯು ಅರಸನೇ, ನನ್ನ ಒಡೆಯನೇ, ಎಲೀಷನು ಬದುಕಿಸಿದ ಹುಡುಗನು ಇವನೇ, ಈಕೆಯು ಇವನ ತಾಯಿ ಎಂದು ಹೇಳಿದಳು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಕರ್ತನ ಸಮಯದ ಬಗ್ಗೆ ನಾವು ನೋಡೋದಾದ್ರೆ ದೇವರು ಯಾವ ರೀತಿ ಯಾರನ್ನ ಯಾವ ಸಮಯದಲ್ಲಿ ಸಿದ್ಧ ಮಾಡ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ನಮ್ಮ ಸಹಾಯಕ್ಕೆ
ಶತ್ರುಗಳನ್ನು ಕೂಡ ಅನೇಕ ಬಾರಿ ಸಿದ್ಧ ಮಾಡ್ತಾನೆ, ಅನೇಕ ಬಾರಿ ನಮ್ಮನ್ನ ಅವರು ಸಹಾಯಕ್ಕೆ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ನಾವು ಗಮನಿಸುತ್ತೇವೆ, ನಾವು ಲೂಕನ ಸುವಾರ್ತೆಗೆ ಬರುವಾಗ 1ನೇ ಅಧ್ಯಾಯ 13ನೇ ವಚನ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಅಲ್ಲಿ ಜಕಾರ್ಯನ ಬಳಿ ಗಬ್ರಿಯೇಲನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಆದರೆ ಆ ದೂತನು ಅವನಿಗೆ, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು ಅನ್ನೋದನ್ನ ವಾಗ್ದಾನ ಬರ್ತೀವಿ. ಒಬ್ಬ ವೃದ್ಧನಿಗೆ ಮಗು ಆಗುತ್ತೆ ಅಂತ ಅನ್ಕೊಂಡು ಅನ್ನುವಂತ ವಾಗ್ದಾನ, ಅಸಾಧ್ಯವಾದ ಕಾರ್ಯವನ್ನ ಗಬ್ರಿಯೇಲನ ಮುಖಾಂತರವಾಗಿ ದೇವರು ನುಡಿತಾ ಇದ್ದಾರೆ. ದೇವರು ನುಡಿಯುವಾಗ ಈ ವ್ಯಕ್ತಿಗೆ ಅದನ್ನ ತನ್ನ ಪಿತೃವಾದ ಅಬ್ರಾಹ್ಮನ ಜೀವಿತದಲ್ಲಿ ಅದು ನಡೆದರೂ ಕೂಡ ತನ್ನ ಜೀವನದಲ್ಲಿ ಅದು ನಡೆಯುತ್ತಾ ಅಂತ ಅನ್ಕೊಂಡು ಅವನಿಗೆ ನಂಬಿಕೆ ಇಲ್ಲದಕ್ಕೆ ಅವನೇನ ಇದು ಹೇಗೆ ಸಾಧ್ಯ ಅನ್ನೋದನ್ನ ಕೇಳ್ತಾನೆ. ಇದು ಬಹಳ ತಡವಾಯ್ತಲ್ಲ, ನಾನು ವೃದ್ಧನಾಗಿದ್ದೇನಲ್ಲ ಅಂತ ಅಂದು ಹೇಳುವುದನ್ನು ನಾವು ಗಮನಿಸ್ತೇವೆ. ಅದೇ ರೀತಿಯಲ್ಲಿ ಲೂಕನ ಸುವಾರ್ತೆ 1ನೇ ಅಧ್ಯಾಯ 30ನೇ ವಚನ ನಾವು ನೋಡುವಾಗ ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು, ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಒಂದು ಹೆಸರಿಡಬೇಕು. ಹಲ್ಲೆಲೂಯಾ. ಇಲ್ಲಿ ಮರಿಯಳ ಬಳಿ ಹೇಳ್ತಾ ಇದ್ದಾರೆ, ನೀನು ಕನ್ನಿಕೆಯಾದ್ರೂ ಕೂಡ ನಿನಗೊಂದು ಮಗುವನ್ನ ನೀನು ಹೆರ್ತೀಯ, ಅದರಿಂದ ಆತನ ಹೆಸರು ಯೇಸು ಎಂದು ಆತನ ವಿವರಣೆ ಕೊಡ್ತಾ ಇದ್ದಾರೆ. ಆದ್ರೆ ಮರಿಯಳು ಹೇಳ್ತಿದ್ದಾಳೆ, ಇದು ಬಹಳ ಬೇಗ ಆಯ್ತಲ್ಲ, ನನಗೆ ಯಾವುದೇ ಪುರುಷ ಸಂಬಂಧ ಇಲ್ವಲ್ಲ, ನಾನು ಹೇಗೆ ಒಂದು ಮಗುವನ್ನು ಹೆಡೆಯಲಿ ಅಂತ ಅನ್ಕೊಂಡು ಹೇಳುವುದಾದ್ರೆ ಇಲ್ಲಿ ಗಮನಿಸಿ ಎರಡು ಸಂದರ್ಭವನ್ನು ನಾವು ಇಲ್ಲಿ ಗಮನಿಸಬೇಕು. ಜಕರ್ಯ ಹೇಳ್ತಾ ಇದ್ದಾನೆ, ನಾನು ವೃದ್ಧನಾಗಿದ್ದೇನೆ, ಈ ಆಶೀರ್ವಾದ ಬಹಳ ತಡವಾಯಿತು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಮರಿಯಳು ಹೇಳ್ತಿದ್ದಾಳೆ, ಇದು ಆಶೀರ್ವಾದವೇ ಸರಿ, ಇದು ಆಶೀರ್ವಾದ ಬಹಳ ಬೇಗ ಆಯ್ತಲ್ಲ. ಆದ್ರೆ ಶೂನೇಮಿಯ ಸ್ತ್ರೀ ಹತ್ರ ನೀವು ಕೇಳೋದಾದ್ರೆ ಶೂನೇಮಿಯ ಸ್ತ್ರೀ ಹೇಳ್ತಾಳೆ, ಇದು ತಡ ಆಗ್ಲಿಲ್ಲ, ಬೇಗ ಆಗ್ಲಿಲ್ಲ, ಇದು ಸರಿಯಾದ ಸಮಯಕ್ಕೆ ನನಗೂ ನನ್ನ ಮಗನಿಗೂ ನಿನ್ನ ಆಶೀರ್ವಾದವನ್ನು ತಂದು ಕೊಟ್ಟಿದೆಯಾ. ಹಲ್ಲೆಲೂಯಾ. ದೇವರ ಸಮಯ ಯಾವತ್ತೂ ಕೂಡ ತಪ್ಪಾಗಿರಲು ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆತನು ತಕ್ಕ ಸಮಯಕ್ಕೆ ನಮಗೆ ಆಶೀರ್ವಾದವನ್ನು ಮಾಡುವಾತನಾಗಿದ್ದಾರೆ. ಹಲ್ಲೆಲೂಯಾ. ಅದು ತಡವಾದರೂ ಬೇಗವಾದರೂ ಸರಿಯಾದ ಸಮಯಕ್ಕಿದ್ದರೂ ಕೂಡ ದೇವರ ಸಮಯ ಅದು ನಿರ್ಣಯವಾಗುವುದು ಸರಿಯಾದ ಸಮಯ ಎಂದು ನಾನು ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ನೋಡ್ತಾ ಇದ್ದೇವೆ, ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನ ವಿಚಾರಿಸಲು ನಾವು ಹೋಗೋಣ. 2ನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯದು 8ನೇ ಅಧ್ಯಾಯಕ್ಕೆ 7ನೇ ವಚನಕ್ಕೆ 6ನೇ ವಚನಕ್ಕೆ ಹೋಗೋಣ. ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನು ವಿಚಾರಿಸಲು ಆಕೆ ಅದರಂತೆ ಹೇಳಿದಳು. ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ, ಹೋಗಿ ಈಕೆಯ ಹೊಲ ಮನೆಗಳನ್ನು, ಈಕೆಯ ದೇಶವನ್ನು ಬಿಟ್ಟಂದಿನಿಂದ ಇಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೂಡಿಸು ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು. ಹಲ್ಲೆಲೂಯಾ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡಮ್ಮ, ನಿಂದು ಹೊಲ ಇದೆ ಅಂತ ಅನ್ಕೊಂಡು ಕೊಟ್ಟು ಕಳಿಸಿದ್ರೆ ಅದೊಂದು ಬೇರೆ ವಿಚಾರ ಆಗಿದೆ. ಆದ್ರೆ ದೇವರು ಎಷ್ಟು ಕೃಪಾಪೂರ್ಣನಂತಂದ್ರೆ, ಅವತ್ತಿನಿಂದ ಇವತ್ತಿನವರೆಗೂ ನಿನ್ನ ಹೊಲದಲ್ಲಿ ಏನು ಬೆಳಿಬೇಕಿತ್ತು, ಏನು ಫಸಲು ಬರಬೇಕಾಗಿತ್ತು, ಏನ್ ನೀನು ತಿನ್ಬೇಕಾಗಿತ್ತು, ಅದೆಲ್ಲವನ್ನ ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಅನ್ಕೊಂಡು ಅರಸನ ಮುಖಾಂತರ ಯಾರು ಕಾರ್ಯ ಮಾಡ್ತಾ ಇದ್ದಾರೆ? ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ದೇವರಿಗೆ ನಂಬಿಗಸ್ತರಾಗಿ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ನಡೆಯೋದಾದ್ರೆ ಬೇರೆ, ನಮ್ಮ ಎಲ್ಲಾ ಸಂದರ್ಭದಲ್ಲಿ ದೇವರ ಕೊರತೆಗಳನ್ನು ನೀಗಿಸುವಾತನಾಗಿ. ಹಲ್ಲೆಲೂಯಾ. ಈ ಶೂನೇಮಿಯ ಸ್ತ್ರೀಯ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯ ನಮಗೊಂದು ಉದಾಹರಣೆ ಆಗಿದೆ. ಹಲ್ಲೆಲೂಯಾ. ನಮ್ಮನ್ನ ಖಂಡಿತವಾಗಿ ದೇವರು ಕೈ ಬಿಡುವವನಲ್ಲ, ಆತನು ಖಂಡಿತವಾಗಿ ನಮ್ಮನ್ನ ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಕರ್ತನು ನಮ್ಮನ್ನ ನಡೆಸುವಾತನಾಗಿದ್ದಾನೆ. ನೋಡ್ರಿ, ಅವಳಿಗೆ ಕಂಪ್ಲೀಟ್ ತನ್ನ ಜೀವಿತದಲ್ಲಿರುವಂತಹ ಯೋಚನೆ ಮಾಡ್ರಿ. ನಾವು ಪ್ರಾರಂಭದಲ್ಲಿ ನೋಡುವಾಗ ಆ ಪ್ರವಾದಿಗೆ ಎಲ್ಲ ಫೆಸಿಲಿಟಿಯನ್ನ ಮಾಡಿಕೊಟ್ಟಂತ ಸ್ತ್ರೀ ಆಕೆ ಇದ್ದಾಳೆ. ಆಕೆ ಮನೆ ಪ್ರವಾದಿಗೆ ಮನೆ ಕಟ್ಟುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂದ್ರೆ ಆಕೆ ಎಂತ ಶ್ರೀಮಂತಳಾಗಿದ್ದಾಳೆ ಗಮನಿಸಿ. ಗಮನಿಸ್ರಿ. ಆದ ನಂತರ ಈ ಪರಿಸ್ಥಿತಿಗೆ ಬರ ಬಂದಾಗ ಆ ಎಲ್ಲ ಮನೆ, ಎಲ್ಲ ಹೊಲ, ಸ್ವಾಸ್ಥ್ಯ ಎಲ್ಲ ಬಿಟ್ಟು ಪರದೇಶಕ್ಕೆ ಹೋಗ್ತಾಳೆ. ಪರದೇಶದಿಂದ ತಿರುಗಿ ಬರುವಾಗ
ಆಕೆ ಹೊಸದಾಗಿ ತನ್ನ ಜೀವಿತವನ್ನ ಕಟ್ಟಿಕೊಳ್ಬೇಕಿತ್ತು. ಆದ್ರೆ ಅರಸನ ಬಳಿ ಕೇಳುವಂತಹ ಸಂದರ್ಭದಲ್ಲಿ ದೇವರು ತಕ್ಕ ಸಮಯಕ್ಕೆ ಆ ಎಲ್ಲಾ ವಿಚಾರಗಳ ಆಸ್ಥಾನದಲ್ಲಿ ಅದು ಚರ್ಚೆ ಆಗುವ ಹಾಗೆ, ಹಾಗೋ ಅಲ್ಲಿ ಆ ಒಂದು ತಾಯಿಯು ಮಗನು ಬರ್ತಿದ್ದಾಳೆ ಅಂದ್ಕೊಂಡು ಹೇಳುವ ಹಾಗೆ ತಕ್ಕ ಸಮಯಕ್ಕೆ ಎಲ್ಲವೂ ಕೂಡ ಒದಗಿ ಬರುವ ಹಾಗೆ ಕರ್ತನು ಮಾಡಿದನ ಪ್ರಿಯರೇ. ಹಲ್ಲೆಲೂಯಾ. ಕರ್ತನು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ಮಾಡಿದ್ರೆ ಅದು ಸರಿಯಾದ ಸಮಯದಲ್ಲಿ ಎಲ್ಲವೂ ಕೂಡಿ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಏನ್ ನಡೀತಾ ಇದೆ? ಲೂಕನ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನ ಏನ್ ನಡೀತಾ ಇದೆ? ಒಬ್ಬ ತಾಯಿ ಆಕೆ ವಿಧವೆ, ಆ ವಿಧವೆ ತಾಯಿ ತನ್ನ ಮಗ ಕೂಡ ಸತ್ತೋಗಿದ್ದಾನೆ. ಈ ಕಡೆ ನೋಡುವಾಗ ಮನೆಗೆ ದಿಕ್ಕು ಅಂತ ಹೇಳುವಂತ ಗಂಡನಿಲ್ಲ, ತನ್ನ ಮುಂದಿನ ಭವಿಷ್ಯವನ್ನ ನೋಡೋದಕ್ಕೆ, ತನ್ನನ್ನು ನೋಡಿಕೊಳ್ಳೋದಕ್ಕೆ ಮಗ ಇಲ್ಲ ಅಂತ ಅನ್ಕೊಂಡು ಆಕೆ ಹೋಗ್ತಾ ಇದ್ದಾಳೆ. ಆದ್ರೆ ಗಮನಿಸಿ, ದೇವರ ಸಮಯ ಎಷ್ಟು ಪ್ರಾಮುಖ್ಯ, ಎಷ್ಟು ಅಕ್ಯುರೇಟ್ ಆಗಿರುತ್ತೆ ಅಂತಂದ್ರೆ, ಆ ಚಟ್ಟದಲ್ಲಿ ಇನ್ನೇನು ಆ ಮಗನನ್ನು ಹೂತಾಕಬೇಕು, ಮಣ್ಣಲ್ಲಿ ಮಣ್ಣಾಗಿ ಅವನು ಹೋಗಬೇಕು. ಈಕೆ ಭವಿಷ್ಯ ನಾಶವಾಗಬೇಕಾಗಿತ್ತು. ಈಕೆ ವಿಧವೆಯೂ ಅನಾಥಳು ಎರಡೂ ಆಗಬೇಕಿತ್ತು. ಆ ತಕ್ಷಣವೇ ಯೇಸು ಆ ಸಮಯಕ್ಕೆ ಬರುತ್ತಿದ್ದಾನೆ. ಹಲ್ಲೆಲೂಯಾ. ಆ ಚಟ್ಟವನ್ನು ಮುಟ್ಟಿದ ಕೂಡಲೇ ಆ ಹುಡುಗರು ಎದ್ದು ನಿಂತಾರೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾವ ಭವಿಷ್ಯ ನನ್ನದು ಮುಗಿದೋಯ್ತು ಅಂತ ಅನ್ಕೊಂಡು ಆಕೆ ಸ್ತ್ರೀ ಕಣ್ಣೀರಿಡ್ತಾ ಇದ್ಲೋ, ಆಕೆಯ ಭವಿಷ್ಯವನ್ನ ರೂಪಿಸಿದ ದೇವರು ನಮ್ಮ ಯೇಸು ಆಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರ ಸಮಯದ ಬಗ್ಗೆ ಸಂಶಯ ನಮಗೆ ಬೇಡ. ದೇವರ ಸಮಯದ ಬಗ್ಗೆ ಸಂಶಯ ನಮಗೆ ಬೇಡ. ದೇವರು ತಕ್ಕ ಸಮಯಕ್ಕೆ ಎಲ್ಲವನ್ನ ಮಾಡುವಾತನಾಗಿದೆ. ಆತನ ತಡ ಮಾಡಿದರೂ ತಾಮಸವಾಗದು. ಆ ವಾಗ್ದಾನವು ಖಂಡಿತ ನೆರವೇರುವುದು. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ನೋಡ್ತಾ ಇದ್ದೇವೆ, ಕರ್ತನ ಸನ್ನಿಧಾನದಲ್ಲಿ 3ನೇ ಆಶೀರ್ವಾದ ಏನು ಶುನೇಮಿಯ ಸ್ತ್ರೀಗೆ ಬರ್ತಾ ಇದೆ ನೋಡುವಾಗ, ಸಾಯುವವರೆಗೆ ಆತನ ಸಮಯದಲ್ಲಿ, ಕರ್ತನ ಸಮಯದಲ್ಲಿ ಕರ್ತನು ನಮ್ಮ ಕೊರತೆಗಳನ್ನು ನೀಗಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಸಾಯುವವರೆಗೆ ಬೇರೆ, ನಾವು ನಂಬಿಗಸ್ತರಾಗಿ ಸಾಯುವವರೆಗೆ ಕರ್ತನು ನಮ್ಮ ಕೊರತೆಗಳನ್ನು ನೀಗಿಸುವಾತನಾಗಿದ್ದಾನೆ. ಎಂದು ಕೂಡ ನಾವು ನಂಬಿಕೆ ಕಳ್ಕೊಳ್ಳೋದು ಬೇಡ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಮ್ಮ ನಂಬಿಕೆಯನ್ನು ತಿರುಗಿ ನಾವು ದೃಢಪಡಿಸಿಕೊಳ್ಳೋಣ. ನಂಬಿಕೆಯನ್ನು ತಿರುಗಿ ನಾವು ದೃಢಪಡಿಸಿಕೊಳ್ಳೋಣ. ಒಂದು ವೇಳೆ ನಂಬಿಕೆ ನಮ್ಮ ದೃಢವಾಗಿರೋದಾದ್ರೆ, ನಾವು ಯಾರನ್ನಾದ್ರೂ ಬಲಪಡಿಸ್ತಿರೋದಾದ್ರೆ ಅವ್ರಿಗೆ ಹೇಳ್ರಿ, ನಿಮ್ಮ ನಂಬಿಕೆಯನ್ನು ದೃಢ ಇಟ್ಕೊಳ್ರಿ. ಹಲ್ಲೆಲೂಯಾ. ಅವ್ರಿಗೆ ಹೇಳ್ರಿ, ನಿಮ್ಮ ದೇವರು, ನೀನು ನಂಬಿರುವ ದೇವರು ನಿನ್ನ ಕೊರತೆಗಳನ್ನು ನೀಗಿಸುತ್ತಾನೆ. ಎಂದೂ ಕೂಡ ನಿನ್ನ ಕೈ ಬಿಡೋದಿಲ್ಲ, ಎಂದೂ ಕೂಡ ನಿನ್ನನ್ನು ಕೈ ಚೆಲ್ಲೋದಿಲ್ಲ. ಆತನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ತ ವ್ಯಕ್ತಿಗೆ ಒಬ್ಬ ಸ್ತ್ರೀ ಭವಿಷ್ಯವನ್ನ, ಅದೇ ರೀತಿಯಲ್ಲಿ ತನ್ನ ನಡೆದಿರುವಂತಹ ಘಟನೆಗಳನ್ನ, ದುಃಖದಲ್ಲಿ ಕಳೆತಿರುವಂತಹ ವಿಧವೆ ಸ್ತ್ರೀಯ ಮಗನನ್ನ ಎಬ್ಬಿಸಿ ನಿಲ್ಲಿಸಬೇಕಾದರೆ ನಮ್ಮ ಜೀವಿತದಲ್ಲಿ ಅಂತ ಒಂದು ಕಷ್ಟಗಳೇನು ಬಂದಿಲ್ವಲ್ಲ ಬೇರೆ. ಆ ವಿಧವೆ ಕಷ್ಟವನ್ನು ನೆನೆಸಿ ನೀವು ಒಂದು ಸಾರಿ ಜ್ಞಾನ ಮಾಡೋದಾದ್ರೆ, ಒಂದು ವಿಧವೆ ಮಗನಿಲ್ಲದೆ, ಗಂಡ ಇಲ್ಲದೆ ಈ ಸಮಾಜದಲ್ಲಿ ಜೀವಿಸಬೇಕು ಅಂತ ಅಂದಾಗ ಎಷ್ಟು ಕಷ್ಟ ಇರುತ್ತೆ. ಆದ್ರೆ ಆ ಕಷ್ಟವನ್ನ ತಕ್ಕ ಸಮಯಕ್ಕೆ ತಿಳಿದಾತನು, ತಕ್ಕ ಸಮಯಕ್ಕೆ ಪರಿಹರಿಸಿದಾತನು ಕಥಾದಿ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು 3 ವಿಚಾರ ಶೂನೇಮಿಯ ಜೀವಿತದಿಂದ ಕಲಿತಾ ಇದ್ದೇವೆ. ಏನೆಂದು ನೋಡುವಾಗ, ನಮ್ಮ ಜೀವಿತದಲ್ಲಿ ಬರುವ ಬರಡಾದ ಕ್ಷೇತ್ರದಲ್ಲಿ ಕರ್ತನು ಫಲವನ್ನು ಕೊಡುವ ಆತನಾಗಿದ್ದಾನೆ. ಏನೇ ಬರಡಾಗಿರ್ಲಿ, ನೀನು ನಂಬಿಗಸ್ತನಾಗಿ ನಿಲ್ಲೋದಾದರೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಕರ್ತನು ಫಲವನ್ನು ಕೊಡುವ ಆತನ. ಎರಡನೇದಾಗಿ, ಅಪಘಾತದ ರೀತಿಯಲ್ಲಿ, ನೆನೆಸಿದ ರೀತಿಯಲ್ಲಿ ಬರುವಂತ ಯಾವುದೇ ಸಮಸ್ಯೆಗಳು, ಅವಘಡಗಳಾದಲ್ಲಿ ಅದು ದೇವರ ಆ ಸಮಯದಲ್ಲಿ ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಮೂರನೇದಾಗಿ, ಸಾಯುವವರೆಗೆ ಆತನನ್ನು ನಂಬಿ ಸಾಯುವವರೆಗೆ ಆತನ ಕೊರತೆಗಳನ್ನು ನೀಗಿಸಿ ಆತನ ಸಮಯದಲ್ಲಿ ನಮ್ಮನ್ನ ಒದಗಿಸಿ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಕೀರ್ತನೆ 16ನೇ ಅಧ್ಯಾಯ 8ನೇ ವಚನ, ಕೀರ್ತನೆ 16ನೇ ಅಧ್ಯಾಯ 8ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. ಅಲ್ಲಿ ಕೀರ್ತನೆಗಾರನು ಈ ರೀತಿಯಲ್ಲಿ ಹೇಳ್ತಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಂದಿಗೂ ಅಂತಂದ್ರೆ ಅದರಲ್ಲಿ ಯಾವುದೇ ರೀತಿಯ ಲಿಮಿಟ್ ಇಲ್ಲ, ಇನ್ಫಿನಿಟಿ. ಅಲ್ಲಿ ನಾವು ನೋಡ್ತಾ ಇದ್ವಿ, ಎಂದಿಗೂ ಅದು ಸಾಧ್ಯನೇ ಇಲ್ಲ, ನಾನು ಕದಲೋದೇ ಇಲ್ಲ ಅಂತ ಅನ್ಕೊಂಡು ಕೀರ್ತನೆಗಾರನು ಹೇಳ್ತಾನೆ. ಈ ಮಾತನ್ನ ಬೇರೆ ಇವತ್ತಿನ ದಿವಸ ವಾಕ್ಯ ಕೇಳಿದಂತ ನಮಗೆ ಹೇಳುವುದಕ್ಕೆ ಸಾಧ್ಯನ? ಹಲ್ಲೆಲೂಯಾ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಸಂತೋಷದ ಸಮಯದಲ್ಲೂ
ದುಃಖದ ಸಮಯದಲ್ಲೂ, ಇಕ್ಕಟ್ಟಿನ ಸಮಯದಲ್ಲೂ, ಕಣ್ಣೀರಿನ ಸಮಯದಲ್ಲೂ, ಕಷ್ಟದ ಸಮಯದಲ್ಲೂ, ನಾನು ದಾರಿಯಲ್ಲಿ ಹೋಗುವಾಗಲೂ, ನಾನು ಒಂದು ಉದ್ಯೋಗದ ಸ್ಥಳ ಕೂರುವಾಗಲೂ ನಾವು ಕಣ್ಣು ಮುಚ್ಚಿ ಹೇಳೋದಕ್ಕೆ ಸಾಧ್ಯನ? ಅಲ್ಲಿ ಕುಳಿತುಕೊಂಡು ಯೆಹೋವನನ್ನ ನನ್ನೆದುರಿಗೆ ನಾನು ಇಟ್ಟುಕೊಂಡಿದ್ದೇನೆ, ನನ್ನ ಬಲಗಡೆಯಲ್ಲಿ ಆತನು ಇರೋದ್ರಿಂದ ನಾನು ಎಂದಿಗೂ ಕದಲೋದಿಲ್ಲ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಮ್ಮ ಲ್ಯಾಂಡ್ ವಿಚಾರದಲ್ಲಿ ನಾವು ಪ್ರಾರಂಭದಲ್ಲಿ ಸರ್ವೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಸರ್ವೆ ಆಯಿತು, ಏನೋ ಸಮಸ್ಯೆ ಇದೆ ಅಂತ ಹೇಳಿದ್ರು. ಸೆಕೆಂಡ್ ಸರ್ವೆ ಆಯಿತು. ಆವಾಗ ಆ ವ್ಯಕ್ತಿ ಏನ್ ಹೇಳಿದ್ರು ಅಂತಂದ್ರೆ, ಇದು ಕೋರ್ಟ್ಗೆ ಹೋಗ್ಬೇಕು, ಇದು ತುಂಬಾ 3 ತಿಂಗಳಾಗುತ್ತೆ ಅಂದ್ರೆ ನಮಗೆ 3 ತಿಂಗಳೇ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಟೈಮಲ್ಲಿ ಏನು ಇದರದ್ದು ಹಿಂದೆ ಇರುವಂಥದ್ದು ಅನ್ಕೊಂಡು ಅರ್ಥ ಆಗಲಿಲ್ಲ. ಕರ್ತನು ಆ ಸಮಯದಲ್ಲಿ ನಮಗೆ, ಯಾಕೆಂದ್ರೆ ಪ್ರಿಯಾಂಕವು ನನಗೆ ಏನಂದ್ರೆ ಅಂಕಲ್ ಆಂಟಿ ಕೂತ್ಕೊಂಡು ಈ ಮನೆಯನ್ನ ತಮ್ಮದಾಗಿಸಿ, ಅಂದ್ರೆ ನಾವು ಇದಕ್ಕೆ ಅಮೌಂಟ್ ಕೊಟ್ಟಿದ್ರು, ಎಲ್ಲ ನ್ಯಾಯಯುತವಾಗಿ ನಡೆದ್ರು ಕೂಡ ನಮ್ಮದಾಗಿಸಿಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟರು ಅಂತ ಅನ್ಕೊಂಡು ಇಂಚಿಂಚು, ಯಾಕಂದ್ರೆ ಸಭೆಯಲ್ಲೇ ಇಷ್ಟು ಸರಿ ಹೇಳಿದಾರೆ ಅಂತಂದ್ರೆ ನಮ್ಗೆ ಕೂತಿರುವಾಗ ಎಷ್ಟು ಸರಿ ಹೇಳಿರ್ತಾರೆ ಆಲೋಚನೆ ಮಾಡ್ರಿ. ಸಭೆಯಲ್ಲೇ ಅವ್ರು ಎಷ್ಟೋ ಸರಿ ಹೇಳಿದ್ದಾರೆ ಈ ವಿಚಾರವಾಗಿ, ಏನ್ ನಡೀತು, ಯಾರ್ಯಾರು ಇದಕ್ಕೆ ವಿರೋಧವಾಗಿ ನಿಂತಿದ್ರು, ಕೋರ್ಟಲ್ಲಿ ಏನ್ ನಡೀತು, ಕೋರ್ಟಲ್ಲಿ ಅವ್ರು ಏನ್ ಹೇಳಿದ್ರು, ಯಾವ್ಯಾವ ವಿಚಾರಗಳನ್ನ ನಡೀತು, ಯಾವ್ಯಾವ ಹಾದಿಗಳಿದ್ದಾರೋ ಹೋದ್ವಿ, ಒಂದೊಂದು ರಾತ್ರಿಗಳನ್ನ ನಾವು ಹೆಂಗ್ ಕಳೆದ್ವಿ ಅಂತ ಅನ್ಕೊಂಡು ಇಲ್ಲಿ ಇಷ್ಟು ಹೇಳಿರ್ಬೇಕಾದ್ರೆ ನಮ್ಗೆ ಕೂರಿಸ್ಬಿಟ್ಟು ಎಷ್ಟು ಹೇಳಿದ ಆ ಒಂದು ಅವ್ರಿಗೆ ಹೇಳುವಂತ ಒಂದು ಪರಿಸ್ಥಿತಿಗಳು ನಾವು ಕೂಡ ಇಮ್ಯಾಜಿನ್ ಮಾಡ್ಕೊಂಡು ಹಿಂಗಾಯ್ತಲ್ಲಪ್ಪ. ಅದು ತದನಂತರ ಯಾಕಂದ್ರೆ ಅಂಕಲ್ ಎಷ್ಟೋ ವರ್ಷಗಳಿಂದ ಇಲ್ಲಿ ನೆಲೆಸಿದವರು, ಅವ್ರಿಗೊಂದು ಸ್ಟೇಟಸ್ ಇದೆ, ಅವ್ರಿಗೊಂದು ಇಲ್ಲೊಂದು ಪಟ್ಟಣದಲ್ಲಿ ಬೆಲೆ ಇದೆ. ಆದ್ರೆ ಪ್ರಿಯಾಂಕಾ ಮಗಳು ಆದ್ರೆ ಅಷ್ಟೊಂದು ಏನೋ ಆ ರೀತಿಯ ಒಂದು ಗಂಭೀರತೆ, ಆ ಒಂದು ನಡೆಸುವ ರೀತಿ ಇಲ್ಲದೆ ಇರೋದ್ರಿಂದ ಇನ್ನು ನಾನು ಈ ಪಟ್ಟಣಕ್ಕೆ ಹೊಸಬ, ಇನ್ನು ಮುಂದಿನ ದಿನಮಾನಗಳು ಇದನ್ನು ಹೆಂಗಪ್ಪ ಹೋರಾಡೋದು, ಹೆಂಗಪ್ಪ ನಡೆಸೋದು ಅನ್ನೋ ರೀತಿಯ ಒಂದು ಪ್ರಶ್ನೆ ಬಂದಾಗ ದೇವರು ಆವಾಗ ನಾವು ಕುಸಿದೋಗ್ಬಿಟ್ಟು, ಆ ಒಂದು ಸ್ಟಾರ್ಟಿಂಗ್ ಅಲ್ಲಿ 3 months ಅಂತ ಅನ್ಕೊಂಡು ಹೇಳುವಾಗ 3 ತಿಂಗಳಾಗುತ್ತೆ ಇದು ವ್ಯವಹಾರ ಆಗೋದು, ನಿಮ್ಗೆ ಸರ್ವೆ ಮಾಡಿ ನಿಮ್ಮ ಕೈಗೆ ಇದು ಲ್ಯಾಂಡ್ ಸಿಗೋದು. ಯಾಕಂದ್ರೆ ನಾವು ಇಂಜಿನಿಯರ್ ಹತ್ರ ಮಾತಾಡಿದ್ವಿ, ಇಂಜಿನಿಯರ್ ಡಾಕ್ಯುಮೆಂಟ್ಗಳನ್ನ ತಂದು ಕೊಟ್ಟಿದ್ರು, ಅದ್ರದ್ದು ಇನ್ನೇನು ಸೈನ್ ಹಾಕಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋದು ಮಾತ್ರ ಬಾಕಿ. ಅಷ್ಟು ಇರುವಾಗ ಈ ಸುದ್ದಿ ಬಂದಾಗ ನಮ್ಗೆ ಆಘಾತ ಆಯ್ತು. ಆದ್ರೆ ಕೊನೆಗೆ ದೇವರು ಹೆಂಗೆ ಅಂತಂದ್ರೆ, ಈಗ ಇಷ್ಟು 5 ವರ್ಷಗಳು ಕಳೆದು ಆದ್ರೆ ದೇವರು ಆತನ ನಂಬಿಗಸ್ತನಾಗಿದೆ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ಒಂದು ವೇಳೆ ಕೆಲಸ ಪ್ರಾರಂಭವಾಗಿದ್ರೆ ಕೊರೋನಾ ಟೈಮಲ್ಲಿ ನಾವು ಅದನ್ನ ನಿಲ್ಲಿಸಬೇಕಿತ್ತು, ಡಿಲೇ ಆಗಬೇಕಿತ್ತು, ಏನೇನು ನಷ್ಟಗಳು ನಮಗೆ ಆಗ್ತಾ ಇದ್ದು ನಮಗೆ ಗೊತ್ತಿಲ್ಲ. ಆದ್ರೆ ದೇವರು ಅದೇ ಸಮಯದಲ್ಲಿ ಗವರ್ಮೆಂಟ್ ಎಲ್ಲ ಬೇರೆ ಇತ್ತು, ನಮಗೆ ಯಾವುದೇ ಪರ್ಮಿಷನ್ ಸಿಗೋದುಗಳಿಗೆ ಕಷ್ಟ ಆಗ್ತಿತ್ತೋ ಏನೋ. ಆದ್ರೆ ದೇವರು ತಕ್ಕ ಸಮಯಕ್ಕೆ ಎಲ್ಲವನ್ನ ಮಾಡುವ ನಾವು ಕಾದರೂ ಕೂಡ, ತಾಮಸವಾದರೂ ತಡವಾದರೂ ಆತನು ಎಂದಿಗೂ ಕೂಡ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಅದನ್ನು ತಡ ಮಾಡೋದಿಲ್ಲ. ಹಲ್ಲೆಲೂಯಾ. ಅದನ್ನು ಖಂಡಿತವಾಗಿ ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದ್ದಾನೆ. ಕರ್ತನು ಕೃಪೆಯಿಂದ ಈ ಒಂದು ವರ್ಷ ಕರ್ತನು ನಾವು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡುವುದಕ್ಕೆ ಕೃಪೆ ಮಾಡುವುದಾಗಲಿ. ಇನ್ನು ಒಂದೇ ಒಂದು ಕಾರ್ಯ ಬಾಕಿ ಇದೆ, ಸರ್ವೆ ಕಾರ್ಯ ಬಾಕಿ ಇದೆ. ಆಲ್ರೆಡಿ ಎಲ್ಲ ಪ್ರಾಸೆಸ್ ಎಲ್ಲ ಮುಗಿದಿದೆ. ದೇವರು ನಮ್ಮ ಕೈಗೆ ಆ ಒಂದು ಡಾಕ್ಯುಮೆಂಟ್ ಅನ್ನ ಕೈಗೆ ಒಪ್ಪಿಸಿದ್ದಾರೆ. ಯಾಕಂದ್ರೆ ಈ ವಿಚಾರದಲ್ಲಿ ಬಹಳ ಇದಕ್ಕೆ ಒಳಗಾಗಿದ್ದಂದ್ರೆ ಮೊದಲ ಸಂಕಲ್ಪ. ಯಾಕಂದ್ರೆ ನನ್ನಿಂದ ಹಿಂಗ ಆಯ್ತಲ್ಲ ಅಂತ ಅನ್ಕೊಂಡು ಅವ್ರು ಅನ್ಕೊಂಡಿದ್ದಾರೆ, ಬಟ್ ನಾವೇನು ಅನ್ಕೊಂಡಿಲ್ಲ ಆ ರೀತಿಯಲ್ಲಿ. ಇದೆಲ್ಲ ಸಮಸ್ಯೆಗಳು, ಹೋರಾಟಗಳು ದೇವರ ಕಾರ್ಯ ಅಂತ ಬಂದಾಗ ಎಲ್ಲವೂ ಕೂಡ ಬರ್ತವೆ. ಹಲ್ಲೆಲೂಯಾ. ನಾವಿದನ್ನು ಎದುರಿಸಿ ನಮ್ಮದಾಗಿಸಿ ವಶಪಡಿಸಿಕೊಳ್ಳಬೇಕು. ಯಾಕಂದ್ರೆ ಇಸ್ರೇಲರು ವಾಗ್ದಾನ ದೇಶವನ್ನ ತಮ್ಮದಾಗಿಸಿಕೊಳ್ಳುವಾಗ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ, ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಆದ್ರೆ ನಮ್ಗೇನಾದ್ರೂ ಯುದ್ಧ ಮಾಡೋ ಪರಿಸ್ಥಿತಿ ಏನು ಬಂದಿಲ್ಲ, ಅದು ಕೇವಲ ಡಾಕ್ಯುಮೆಂಟ್ಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ದೇವರು ಕೃಪೆಯಿಂದ ನಮಗೆ ಮಾಡಿಕೊಟ್ಟಿದ್ದಾನೆ. ಕರ್ತನು ಆ ಮಾಡುವಂತ ವ್ಯಕ್ತಿಯನ್ನು ಕೂಡ ಆ ಸಮಯದಲ್ಲಿ ಅವರು 2017-18 ಏನೋ ಬಂದ್ರು ಅನ್ಸುತ್ತೆ, ಮೊದಲ ಸಂಕಲ್ಪ 18 ಬಂದ್ರು ಅನ್ಸುತ್ತೆ, 19ಕ್ಕೆ ನಾವು ಲ್ಯಾಂಡ್ ತಗೊಂಡಿದ್ದು 19. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ದೇವರು ಕಳುಹಿಸಿ ಅದ್ರ ಬಗ್ಗೆ ತಿಳಿದುಕೊಂಡು ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಯಾವುದು ಕೂಡ ದೇವರ ಒಂದು ನಿವೇದನೆ ಇಲ್ಲದೆ, ದೇವರ ಪ್ಲಾನಿಂಗ್ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಎಂದು ಗಮನಿಸಬಹುದು. ಹಲ್ಲೆಲೂಯಾ. ಒಂದು ವೇಳೆ ಅಲ್ಲಿ ಸಮಸ್ಯೆ ಮೊದಲೇ ಗೊತ್ತಾಗಿದೆ ಅಂತ ತಿಳ್ಕೊಳ್ಳಿ. ಮೊದಲೇ ಗೊತ್ತಾಗ್ತಾ ಇತ್ತು ಸಮಸ್ಯೆ ಇದೆ ಮತ್ತು ಅದರ ರೇಟ್ ಕೂಡ ನಮಗೆ ಮೋಸ ಆಗ್ತಿದೆ ಅಂತ ನಾವು ಅದಕ್ಕೆ ಕೈ ಹಾಕಕ್ಕೆ ಹೋಗ್ತಾ ಇರಲಿಲ್ಲ.
ದೇವರು ಆ ಒಂದು ಸಭೆಯನ್ನು ಅಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರ ಸುತ್ತಲೂ ಎಲ್ಲೂ ಕೂಡ ಸಭೆ ಇಲ್ಲ. ಹಲ್ಲೆಲೂಯಾ. 5-6 ಕಿಲೋಮೀಟರ್ ಸುತ್ತಲೂ ನೀವು ಸರ್ಕ್ಯುಲರ್ ಆಗಿ ನೋಡೋದಾದ್ರೆ ಎಲ್ಲೂ ಸಭೆ ಇಲ್ಲ. ಅಲ್ಲೊಂದು ಸಭೆ ಆಗಬೇಕು, ಆ ಹಳ್ಳಿ ರಕ್ಷಣೆ ಹೊಂದಬೇಕು, ದೇವರ ರಾಜ್ಯ ಕಟ್ಟಲ್ಪಡಬೇಕು. ಕಾರ್ಯ ದೇವರ ಪ್ಲಾನಿಂಗ್ ಅನ್ನ ನಾವು ಈಗ ಅರ್ಥ ಮಾಡಿಕೊಳ್ತಾ ಇದೆ. ಅದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ. ದೇವರ ಸಮಯ ಎಲ್ಲವೂ ಕೂಡ ಅದು ನಿಯೋಜಿತವಾದದ್ದು, ತಕ್ಕ ಸಮಯಕ್ಕೆ ಎಲ್ಲವೂ ಆಗುವ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸಪ್ಪ ಕರ್ತನೆ, ರಾಜಾ ನಿನ್ನ ಒಂದು ಕರ್ತನೆ ಯೋಜನೆ ಸ್ವಾಮಿ ಕರ್ತನೆ ನೆನೆಸಿಕೊಂಡ್ರೆ ನಮಗೆ ಆಶ್ಚರ್ಯಗೊಳ್ತೇವೆ ಕರ್ತನೆ. ರಾಜಾ ನಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳು ಬರುವಾಗ ನನ್ನ ಜೀವಿತದಲ್ಲಿ ಯಾಕೆ ಬಂತು ಅಂದುಕೊಂಡು ಕರ್ತನೆ ನಮಗೆ ಅನ್ಸೋದು ಸಹಜ. ಆದರೆ ಕರ್ತನೆ ಪರಿಶುದ್ಧನಾದವರೇ, ಎಲ್ಲವನ್ನ ಸ್ವಾಮಿ ನಿನ್ನ ಚಿತ್ತದ ಪ್ರಕಾರವಾಗಿ, ನಿನ್ನ ಯೋಜನೆ ಪ್ರಕಾರವಾಗಿ ಕರ್ತನೆ ನಮ್ಮನ್ನ ನೆಟ್ಟನೆಯ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರವಾಗಿ ಮತ್ತು ಕರ್ತನೆ ನಿನ್ನ ಆಶೀರ್ವಾದ, ನಿನ್ನ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರಿಸುವುದಕ್ಕೋಸ್ಕರವಾಗಿ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನೆ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೆ ನಮ್ಮನ್ನು ಇನ್ನು ಮುಂದೆಯೂ ಕೂಡ ನಿನ್ನ ವಾಕ್ಯದ ಪ್ರಕಾರವಾಗಿ, ನಿನ್ನ ಚಿತ್ತದ ಪ್ರಕಾರವಾಗಿ ನಮ್ಮನ್ನು ನಡೆಸಬೇಕಾಗಿ ಕೇಳಿಕೊಳ್ತೇವೆ ಕರ್ತನೆ. ರಾಜ ಇವತ್ತಿನ ದಿವಸದ ತನಕ ನಿನ್ನ ಸಮಯದ ವಿಚಾರವಾಗಿ, ನಿನ್ನ ಯೋಜನೆ ವಿಚಾರವಾಗಿ ಒಂದು ವೇಳೆ ನಮಗೆಲ್ಲಾದ್ರೂ ಅಸಮಾಧಾನ ಉಂಟಾಗಿರುವುದಾದ್ರೆ ಅದನ್ನೆಲ್ಲವನ್ನ ತೆಗೆದು ಹಾಕಿ ಸ್ವಾಮಿ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕ್ಷಮೆಯನ್ನು ಯಾಚಿಸುತ್ತೇವೆ. ನಿನ್ನ ಯೋಜನೆ, ನಿನ್ನ ಸಮಯ ಅದು ಸರಿಯಾದದಾಗಿದೆ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಮನಸ್ಸಿನಲ್ಲಿ ನಿನ್ನ ಸಮಯದ ವಿಚಾರವಾಗಿ, ನಿನ್ನ ಯೋಜನೆ ವಿಚಾರವಾಗಿ ಯಾವುದಾದ್ರೂ ಕರ್ತನೆ ನಕಾರಾತ್ಮಕ ವಿಚಾರಗಳನ್ನ ಸೈತಾನನು ತಂದು ಹಾಕಿರುವುದಾದರೆ ಆ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಎಲ್ಲವನ್ನ ಆ ವಿಚಾರಗಳನ್ನು ಕಿತ್ತೊಗೆಯುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆಯೇ, ಆಮೆನ್.